ನೀರಾವರಿ ನಿರ್ವಹಣಾ ಮಂಡಳಿ ಒಂದು ಅವೈಜ್ಞಾನಿಕ ತೀರ್ಪನ್ನ ಹೊರಬೀಳಿಸಿತು. ಏನು ಕೆಆರ್ಎಸ್ ಡ್ಯಾಂನಿಂದ ತಮಿಳುನಾಡಿಗೆ ಪ್ರತಿ ದಿವಸ 3500 ಕ್ಯೂಸೆಕ್ಸ್ ಅನ್ನ 15 ದಿವಸಗಳ ಹೊರಗೆ ನೀವು ಬಿಡಬೇಕು ಅಂತ ಹೇಳಿ ಒಂದು ತೀರ್ಪನ್ನ ಕೊಡ್ತು. ಆ ತೀರ್ಪು ಇವತ್ತು ರೈತರಿಗೆ ಮಾರಕವಾದಂತಹ ತೀರ್ಪು. ಪ್ರತಿದಿನ 3500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಹೇಳಿದ್ರೆ ಒಟ್ಟಾರೆ ಅಲ್ಲಿಗೆ 15 ದಿವಸಕ್ಕೆ 52,500 ಕ್ಯೂಸೆಕ್ಸ್ ನೀರು ಬಿಟ್ಟಾಗುತ್ತೆ. 52,000 ಕ್ಯೂಸೆಕ್ಸ್ ನೀರು ಅಂತ ಹೇಳಿದ್ರೆ ಒಂದು 5 TMC ನೀರಾಯಿತು. ನಮ್ಮ ಜಲಾಶಯದಲ್ಲಿ ನೀರಿನ ಲಭ್ಯತೆ ಕೇವಲ ಇರತಕ್ಕಂಥದ್ದು 15 TMC ನೀರು ಮಾತ್ರ. ನಾವು 5 TMC ನೀರನ್ನ ಏನು 15 ದಿವಸಗಳ ಕಾಲ ಹರಿಸಿದ್ರೆ ಇನ್ನು 10 TMC ನೀರು ಉಳ್ಕೊಳ್ತದೆ. ಇದರಲ್ಲಿ ಮೈಸೂರು, ಮಂಡ್ಯ ಮತ್ತು 4 ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಗತಿ ಏನು, ರೈತರು ಬೆಳೆದಂತಹ ಏನಿವತ್ತು ಬೆಳೆಗಳು ಒಣಗ್ತಾ ಇದೆ ಅದರ ಗತಿ ಏನು, ಜನಜಾನುವಾರುಗಳ ಪಾಡೇನು ಎಂಬತಕ್ಕಂಥದ್ದನ್ನ ಇವತ್ತು ಕರ್ನಾಟಕದ ನಮ್ಮ ನೀರಾವರಿಯ ಇಲಾಖೆಯ ಅಧಿಕಾರಿಗಳು ಮತ್ತು ಏನು ಲೀಗಲ್ ಅಂತ ಹೇಳ್ತೀವಿ ವಕೀಲರು ಸಮರ್ಪಕವಾಗಿ ನ್ಯಾಯ ಮಂಡಿಸದಿರುವುದು ಈ ಅನಾಹುತಕ್ಕೆ ಕಾರಣ ಆಗ್ತದೆ. ಆದ್ರಿಂದ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಈ ಒಂದು ತೀರ್ಪಿಗೆ ಮಣಿಬಾರದು. ನೀವು ತಮಿಳುನಾಡಿಗೆ ನೀರನ್ನ ಹರಿಸಬಾರದು. ಯಾಕೆ ನಮ್ಮ ಜಲಾಶಯವೇ ಬರದಾಗಿದೆ. ಆದ್ರಿಂದ ಈ ಕೂಡಲೇ ಮಾರಕವಾದ ತೀರ್ಪನ್ನ ಧಿಕ್ಕರಿಸಿ ರೈತರ ಪಾಲಿಗೆ ನೀವು ಬರಬೇಕು ಅಂತ ಹೇಳಿ ಇವತ್ತು ರಾಜ್ಯ ರೈತ ಸಂಘ ಮತ್ತು ಎಲ್ಲ ಜನಪರ ಸಂಘಟನೆಗಳು ಒತ್ತಾಯವನ್ನ